ಅಪ್ಪ ನಿಜವಾಗ್ಲೂ ನನ್ಗೆ ಅವ್ರ ಮನೆಗೆ ಹೋಗಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ನೀನು ಯಾಕೆ ಅರ್ಥ ಮಾಡ್ಕೊಂತ ಇಲ್ವೋ? ಅಮ್ಮ ನೋಡಿದ್ರೆ ಹೋಗಿ ಒಂದೆರಡು ದಿನ ಇದ್ಬಿಟ್ಟು ಬಾ. ಅವ್ರ ಮನೆಗೂನು ಅವ್ರ ಊರಾಗೂನು ಮದುವೆ ಆಗೈತೆ ಅಂತ ಗೊತ್ತಾಗ್ಲಿ ಎಲ್ರಿಗೂನು. ಹೋಗು ಹೋಗು ಅಂತ ಬಲವಂತ ಮಾಡ್ತಾವ್ರೆ. ನೋಡು, ನೀನು ಹೋಗೋದು ಬಿಟ್ಟು ಬೇರೆ ದಾರಿ ಏನಾದ್ರೂ ಐತಾ? ಇಲ್ಲ ತಾನಿ. ಓಡಾಡ್ಕೊಂಬಿಟ್ಟು ಬಾರ್ಲಾ, ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ದೀಗ. ಯಾಕ್ಲಾ ಹಿಂಗೆ ಸಾಯ್ತೀಯ ಒಳ್ಳೆ ನೀನಿಯಾ? ಹೋಗಿ ಏನಾಯ್ತದೆ? ಏನೋ ನಿನ್ ಗಂಟು ಹೋಯ್ತದೇನು? ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಂದ್ರಿ. ನೋಡು, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಅಮ್ಮ ಹುಡ್ಕಿ ನಿಮ್ಮ ಅಮ್ಮ ಮಾಡಿರೋದು. ಎಲ್ಲದಕ್ಕೂ ನಿಮ್ಮ ಅಮ್ಮನ ಮಾತು ವಿರೋಧ ಮಾಡ್ತಾ ಇದ್ದೆ. ಈ ಕುಣ್ಕೊಂಡು ತಾಳಿ ಕಟ್ಟಿದೀಗ ಅದೇನು ಹೇಳ್ತಾವಳೋ ಕೇಳಿಸ್ಕೊಂಡು ತೆಪ್ಪಗೆ ಆಗ್ಬೇಕು ನೀನುನುವೆ. ನಿನಗೆ ನನ್ನ ಕಷ್ಟ ಅರ್ಥ ಆಯ್ತಿಲ್ಲ. ಎಲ್ಲ ಹೇಳೋದಾಗಿದ್ರೆ ಹೇಳ್ಬಿಡ್ತಾ ಇದ್ದೆ. ನಿನ್ನ ಕಷ್ಟನ ನಾನು ಹೆಂಗೆ, ನನ್ನ ಕಷ್ಟ ನಿನಗೆ ಹೆಂಗೆ ಹೇಳಲಿ ಹೇಳು? ಸರಿ ಬಿಡು ಆಯಿತು. ಏನೋ ಒಂದು ಮಾಡ್ತೀನಿ. ನನಗೂ ಗೊತ್ತು. ಅವಳ ಹತ್ರ ಏನೋ ಒಂಚೂರು ಮಾತಾಡ್ತೀನಿ ಒಂದು ಸ್ವಲ್ಪ ದಿನ. ಆಮೇಲೆ ನನ್ನ ಮನ್ಸಿಗೆ ಏನೈತೆ ಅಂತ ಎಲ್ರಿಗೂ ಹೇಳ್ತೀನಿ. ಮೊದಲು ನಾನು ಬಿಸ್ನೆಸ್ ಶುರು ಮಾಡ್ಕೋಬೇಕು. ಬಿಸ್ನೆಸ್ ಶುರು ಮಾಡಿದ್ಮೇಲೆ ಆಮೇಲೆ ಹೇಳ್ತೀನಿ ಎಲ್ಲ ವಿಷಯನೂ. ಓ ಅಳಿ ಅಂದ್ರೆ ನೀವು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಆಗ್ಲೇನೆ ನಮ್ಮ ಊರಿಗೆ ಹೋಗಕ್ಕೆ. ನನ್ನ ಮಗಳು ನೋಡಿ ಇನ್ನೂ ಮೇಕಪ್ ಮಾಡ್ಕೊಳ್ಳೋದ್ರಾಗ ಏನಿಯೋ ಬಿಸಿ ಆಗೋಳೆ. ಅಯ್ಯೋ ಇನ್ನೂ ಬರ್ಲಿಲ್ಲ ಇವಳು. ಮಗಳೇ, ಇಲ್ಲ ಮಗಳೇ, ಭಾರಿ ಸರ್ನಾ? ಹಾಮ ಬಂದೆ. ಅಮ್ಮ ಹೆಂಗ್ ಕಾಣಿಸ್ತಾ ಇದ್ದೀನಿ? ಅಯ್ಯೋ 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 ಮಗಳೇ, ಏನ್ ಸೂಪರ್ ಆಗಿ ಕಾಣಿಸ್ತಿದೀಯಲ್ಲೇ ಈ ಸೀರೆನಾಗೆ. ಮದುವೆ ಆಗಿರೋ ಲಕ್ಷಣ ಎದ್ದೆದ್ದು ಕಾಣಿಸ್ತಾ ಇತ್ ಕಣಪ್ಪ ನನ್ನ ಮಗಳು ಮಕದಾಗ ಏನೇನಿಯ. ನೋಡಿದ್ರ ಬೀಗ್ರೆ ಎಂತ ಸಂದ ಕಾಣಿಸ್ತಾವಳ ನನ್ನ ಮಗಳು. ಹೌದೌದು, ಇವಾಗ ಸಂದ ಕಾಣಿಸ್ತಾವಳ ನಿಮ್ಮ ಮಗಳು. ಆ ಬಟ್ಟೆ ಹಾಕೊಂಡಾಗ ಏನ ಅಂತ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೀರೆ ಉಟ್ಕೊಂಡ್ಮೇಲೆ ಎಂತ ಸಂದ ಕಾಣಿಸ್ತಾವಳೆ. ಹಾ, ಹೆಂಗೋ ನನ್ನ ಸೀರೆನೇನಿಯ ಸಂದಕೈತೆ ಬಿಡು. ಇನ್ಮೇಲೆ ಉಟ್ಕ. ಸರಿ ಅತ್ತೆ. ರೀ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನ್ರಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹ್ಮ್. ಬೀಗ್ರೆ ಇನ್ನೇನು ನನ್ನ ಮಗಳನ್ನ ನನ್ನ ಅಳಿಯನ್ನ ಇಬ್ರು ಊರು ಕರ್ಕೊಂಡು ಹೋಯ್ತೀನಿ, ಸರಿನಾ? ನಾನು ನಮ್ಮ ಯಜಮಾನ್ರು ಪಾಪ ಹುಷಾರಿಲ್ಲ ಅಂತ ಹೇಳ್ತಿದ್ರು, ಬರೋಕ್ಕಾಗಕ್ಕಿಲ್ವೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀಯ ಇನ್ನು ಯಾಕೆ ಸುಮ್ಕೆ ನೀಯ, ನಾನೇ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದೀನಿ. ಇಬ್ರು ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಬಾಡು ಹಾಕ್ಸ್ಬಿಟ್ಟು ಒಂದು 4 ದಿನ ಇರಿಸ್ಕೊಂಡು ಆಮೇಕಿಂದ ಕಳಿಸ್ತೀನಿ. ನಿನಗೆ ಗೊತ್ತಲ್ಲಮ್ಮ, ನನಗೆ ಜಾಸ್ತಿ ಟೈಮ್ ಇರಲ್ಲ ಅಂತ ಹೇಳಿ. ಅಯ್ಯಯ್ಯಯ್ಯಯ್ಯ, ಅದು ಎಂತ ಕೆಲಸ ಇಲ್ಲ ನಿಂದು? ಮದುವೆಗೂ ನಿಂಗೆ ಟೈಮ್ ಇಲ್ಲ ಅಂತಂದ್ರೆ ಅದು ಎಂತ ಕೆಲಸ ಹೇಳ ನಿಂದು? ಎಂಥದೋ ಒಂದು ಕೆಲಸ. ನಿನಗೆ ಗೊತ್ತಲ್ವಾ ನನ್ನ ಕೆಲಸ ಏನು ಅಂತ? ನಾನು 3-4 ದಿನ ಇರೋಕ್ಕಾಗುತ್ತಾ ಹೇಳು? ಲೋ ಮಗ್ನೆ, ಸುಮ್ಕೆ ಹೋಗ್ಬಿಟ್ಟು ಇದು ಬಿಡ್ ಬಾ. ಕೆಲಸ ಬಿಡ್ಸಿದೀನಿ, ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಲ್ಲ. ಇನ್ನು ಎಂತ ಕೆಲಸ ಇರ್ತದಲ್ಲ ನಿನ್ಗೆ? ಸೀಮೆಗಿಲ್ದಿರೋ ಕೆಲಸ ನಿನ್ಗೆ? ಸುಮ್ಕೆ ಹೋಗ್ಲಾ? ಅಳಿ ಅಂದ್ರೆ ನಮ್ಮೂರಾಗೂ ಕೆಲಸ ಮಾಡ್ಕೊಳ್ಳಿ, ಬ್ಯಾಡ ಅಂತಂದವ್ರು ಯಾರು? ನಮ್ಮೂರಿಂದ ನಿನಗೆ ಕೆಲಸ ಮಾಡ್ಕೊಳ್ಳಿ. ಒಂದು 4 ದಿನ ಇರ್ರಿ ನನ್ನ ಮಗಳ ಜೊತೆನಾಗೆ. ನೀ ಎಲ್ಲ ನಿಮ್ಗೆ ಊರೆಲ್ಲ ಓಡಾಡಿಸ್ಕೊಂಡು ಊರೆಲ್ಲ ಪರಿಚಯ ಮಾಡಿಸ್ಕೊಂಬಿಟ್ಟು ಬರ್ತಾಳೆ. ನಮ್ಮೂರು ಸೂಪರ್ ಆಗೈತೆ. ಎಂತ ಸಂದಕೈತೆ ಗೊತ್ತಾ ನಮ್ಮೂರುನುವೆ. ಲೋ ಮಗನೇ, ಹೋಗ್ಬಿಡ್ ಬಾಪ. ಏನೂ ಆಗಕ್ಕಿಲ್ಲ, ಹೋಗ್ಬಿಟ್ ಬಾ. ಸರಿಯಪ್ಪ, ಆಯ್ತು. ರೀ, ಬನ್ರಿ ಹೋಗೋಣ. ಬನ್ನಿ ಹೋಗೋಣ ಮನೆಗೆ. ಆ ಆ, ನಮ್ಮೂರು ನೋಡಿ ನೀವು ತುಂಬಾ ಖುಷಿ ಪಡ್ತೀರಾ. ನಮ್ಮೂರು ತುಂಬಾ ಚೆನ್ನಾಗೈತೆ, ಬನ್ನಿ. ಸರಿ ಸರಿ, ನಾನು ಸ್ವಲ್ಪ ಲಗೇಜ್ ಐತೆ, ತಗೊಂಡು ಬರ್ತೀನಿ. ಅಯ್ಯೋ, ಅದು ಯಾವ ಲಗೇಜ್ ಹೇಳಪ್ಪ, ನಾನೇ ತುಂಬ್ಕತೀನಿ. ಪಾಪ ನಿನಗೆ ಯಾಕೆ ಸುಮ್ಕೆ ನೀ ಶ್ರಮ? ಹೆಂಗಿದ್ರು ಮತ್ತೆ ನೀವು ವಾಪಸ್ ಹೋಯ್ತೀರ ಅನ್ಸದಲ್ವಾ ಪಾರಿನ್ಗೆ? ಅಯ್ಯೋ ಪಾಪ, ನೀವು ಶಾನೆ ಬಟ್ಟೆ ತಂದಿರಕ್ಕಿಲ್ಲ. ನನ್ನ ಮಗಳಿಗೂ ಹೇಳ್ಬೇಕು, ಸಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ ಅಂತ ಹೇಳ್ಬಿಟ್ಟು. ಹೆಂಗೋ ಯಾರಿಗೂ ಗೊತ್ತೇ ಇಲ್ಲ ನೀವು ಇಬ್ರು ಮದುವೆ ಆಗಿರೋದು. ನಮ್ಮ ಮನೆಗೆ ಇವಾಗ ಕರ್ಕೊಂಡು ಹೋಗಿದ ತಕ್ಷಣ ಎಲ್ಲರೂ ಶಾಕ್ ಆಗೋಗ್ಬಿಡ್ತಾರೆ. ಸರಿ ಸರಿ, ಬನ್ನಿ ಬನ್ನಿ ಹೋಗೋಣ. ಅಬ್ಬಬ್ಬಬ್ಬ, ಹೆಂಗೋ ಅತ್ತಾಗ ಹೆಂಗೋ ಇವಂದು ಮದುವೆ ಅತ್ತಾಗೆ ಹೆಂಗೋ ಮುಗೀತತ್ತಾಗ ಹೆಂಗೋನುವೆ. ಇನ್ನೇನು ಬೇರೆ ಇನ್ನೇನಾಗ್ಬೇಕು ಹೇಳಿ ನನ್ಗಂತೂ. ಹೆಂಗೋ ಇವರಿಬ್ರು ಮದುವೆ ಮುಗೀತಲ್ಲ, ನಂಗೆ ಅಷ್ಟೇ ನೀನೇ ಆನಂದ. ನಿನಗೆ ಆನಂದ ಆಯ್ತಾಯ್ತು ಅಷ್ಟೇ. ನಿನ್ನ ಮಗಂಗೆ ಆನಂದ ಆಯ್ತಾಯ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೀನು ಬೇರೆ ಏನು ಕೇಳಬೇಡ. ಬರೀ ನಿನ್ನ ಆನಂದ ಮಾತ್ರ ನೋಡ್ಕ. ಇದ್ಯಾಕ್ರಿ ಹಿಂಗಂತೀರಾ? ಒಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂ. ಆನಂದ ನೋಡ್ಕ, ಆನಂದ ಬಿಡು ಅಂತ. ಅವನಿಗೂ ಆನಂದ ಆಯ್ತಾ ಇರ್ತದೆ. ಏನ್ ನಾನೇನು ಮಾಡಬಾರ್ದು ಮಾಡಿದ್ದೀನಿ? ಮದುವೆ ತಾನೇ ಮಾಡಿರೋದು. ಹೆಂಗೋ ಹುಡುಗಿನೂ ಸಂದ ಕೊಳೆ ಬಿಡ್ರಿ. ಹೆಂಗೋ ನಾವು ದೊಡ್ಡವನಿಗೆ ನೋಡಿದ್ರಿ, ಹೆಂಗೋ ಚಿಕ್ಕೋನ್ಗೆ ಆಯ್ತಲ್ಲ ಬಿಡಿ. ಯಾಕೆ ತಲೆ ಕೆಡಿಸ್ಕೊತೀರಾ? ನಿನಗೆಲ್ಲ ಕ್ಲೀನಾಗಿ ಅರ್ಥ ಆಗಂಗಿದ್ರೆ ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ದೆ ಬಿಡು. ಮಗನ ಮನ್ಸಾಗ ಏನೈತೆ ಮನ್ಸಾಗ ಏನಿಲ್ಲ ಅಂತ ತಿಳ್ಕೊಳ್ಳೋ ಇದು ನಿನಗಿಲ್ವಲ್ಲ. ನಿನಗೆ ಇಷ್ಟ ಆಯಿತು, ನೀನು ತಾಳಿ ಕಟ್ಟಿಸ್ಬಿಟ್ಟೆ. ಸರಿ ಬಿಡು, ಮುಂದೆ ಗೊತ್ತಾಯ್ತದೆ. ನೋಡೋಣ ಆಮೇಕಿಂದ. ಏನ್ ಗೊತ್ತಾಯ್ತದ ಮುಂದಕ್ಕೆ? ಸುಮ್ಕಿರ್ರಿ. ಅಳಿ ಅಂದ್ರೆ ನಮ್ಮ ಯಜಮಾನ್ರು ಪಾಪ ಹುಷಾರಿಲ್ಲ ಅಂತಿದ್ರು. ಇರ್ರಿ ಕರ್ಕೊಂಬಿಟ್ಟು ಬರ್ತೀನಿ. ನಮ್ಮ ಯಜಮಾನ್ರು ಮಾತಾಡಿರುವಂತೆ. ನಿಮ್ಮ ಮಾವಯ್ಯ ಆಗ್ಬೇಕು ಅವರು. ಏನು ಇವಳ್ದು ಮದ್ವೆ ಆಗೋಯ್ತಾ? ಆ ಮದ್ವೆ ಆಗೋಗದ? ಇವನೇನು ಸಾಮಾನ್ಯದನು ಅಂತ ಅನ್ಕಂಡ? ಪಾರಿನಾಗಿಂದ ಬಂದಿರೋನೇನು? ಏನು ನೀನು ನಿನ್ ಸೊಸೆ ಎಲ್ಲ ಸೇರ್ಕೊಂಡು ನನ್ನ ಮಗಳು ಮದುವೆ ಹಾಳು ಮಾಡ್ಬಿಟ್ರಿ. ನನ್ನ ಮಗಳು ಹಾಳಾಗೋಗ್ಬೇಕು, ನನ್ನ ಮಗಳು ಉದ್ಧಾರ ಆಗ್ಬಾರ್ದು, ನನ್ನ ಮಗಳು ಬೀದಿನಾಗಿರೋ ಬಿಕಾರಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀನು ನಿನ್ ಸೊಸೆ ಎಲ್ಲ ಸೇರ್ಕೊಂಡು ಅವ್ನು ಯಾವನ್ನೋ ಇಟ್ಕೊಂಡು ಅವನು ಗಂಟಾಗ ಅವಳು ಗಂಟಾಕ್ಸ್ಬಿಟ್ರು ನಿನ್ ಮಗಳಿಗೆ. ಇವಾಗ ನೋಡಿದ್ರ ಹೆಂಗೆ? ನನ್ನ ಮಗಳು ಅಳಿಯ ಸೂಪರ್ ಅಲ್ವಾ? ಏನ್ ಸುಮ್ಕೆ ಸಾಮಾನ್ಯದವ್ರು ಅನ್ಕಂಡ? ನನ್ನ ಅಳಿಯ ಪಾರಿನಿಂದ ಬಂದಿರೋದು ನನ್ನ ಅಳಿಯ. ನೀನೇನೇ ಹೇಳು, ಅದಕ್ಕೆ ಹೇಳೋದು ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೇದೇ ಆಯ್ತದೆ ಅಂತ ಹೇಳ್ಬಿಟ್ಟು. ಈಗ ನೋಡು ನನ್ನ ಮಗಳು ಯಾವ ಲೆವೆಲ್ ಸ್ಟ್ಯಾಂಡರ್ಡ್ ಆಗೋಳೆ ಅಂತ ಹೇಳ್ಬಿಟ್ಟು. ರೀ ನೋಡ್ ಬರ್ರಿ, ಮಾತಾಡ್ಸ್ ಬರ್ರಿ ಅಳಿಮಯ್ಯನ. ನೀವೇನ್ರಿ ಹಿಂಗೇನ್ಯ ನಿಂತ್ಕೊಂಡ್ರೆ ಹೆಂಗ್ರಿ? ಬರ್ರಿ ಮಾತಾಡ್ಸ್ ಬರ್ರಿ. ಕೋಳಿ ಅಂದ್ರೆ ಯಾಕೋ ನಂಗೆ ಹುಷಾರಿರ್ಲಿಲ್ಲ, ಅಲ್ಲಿಗೆ ಬರೋಕ್ಕಾಗಲಿಲ್ಲ. ಸಂದಕ್ಕಿದ್ದೀರಾ? ಹಾಂ.
ರೀ ನಮ್ಮ ಅಳಿಮಯ್ಯ ಪಾರಿನ ಅಳಿಮಯ್ಯ ರೀ. ನನ್ನ ಮಗಳು ಇನ್ನು ಶಾನೆ ದಿನ ಇಲ್ಲಿ ಇರಕ್ಕಿಲ್ಲ. ಅವರು ಎಲ್ಲ ಮುಗಿಸ್ಕೊಂಡು ಹೋಯ್ತಾರಂತೆ, ಏನೋ ಬಿಸ್ನೆಸ್ ಎಲ್ಲ ಮಾಡ್ತಾರಂತೆ. ಅದಕ್ಕೆ ನಾನು ಒಂದೆರಡು ದಿನ ಒಂದು 4 ದಿನ ನಮ್ಮ ಮನೆಗೆ ಇರ್ಲಿ ಅಂತ ಹೇಳ್ಬಿಟ್ಟು ಮಗಳು ಅಳಿಯನ್ನ ಕರ್ಕೊಂಬಿಟ್ಟು ಬಂದಿದ್ದೀನಿ. ಊರಾಗಿರೋರಿಗೆಲ್ಲ ಗೊತ್ತಾಗ್ಬೇಕಲ್ವೇನ್ರಿ ನನ್ನ ಮಗಳು ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಕರ್ಕೊಂಬಿಟ್ಟು ಬಂದು 4 ಜನಕ್ಕೆ ಹಿಂಗೆ ಮದುವೆ ಆಗೈತೆ ಅಂತ ಎಲ್ಲ ಯೋಳಿ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ ಅಲ್ವಾ? ಹೂನೆ ಎಲ್ಲ ಸರೋಯ್ತದೆ. ಹೆಂಗೋ ಹೊಳಿಮಯ್ಯ ಮಗಳು ಜೋಡಿ ಮಾತ್ರ ಸೂಪರ್ ಆಗೈತೆ. ಹೆಂಗೋ ಒಂದು ಹೋದ್ರೂ ಒಂದು ಒಳ್ಳೆ ಸಂಬಂಧ ಸಿಕ್ತಲ್ಲ ಅನ್ನೋದೇನಿಯ ಭಾಳ ಖುಷಿ ಆಗ್ತೈತೆ ನನಗಂತೂ. ಮಗಳೇ ಈಡು ಜೋಡು ಸೂಪರ್ ಆಗೈತೆ. ಓ ನಮ್ಮ ಅಕ್ಕ ಬಾವ ಇಬ್ರು ಬಂದ್ಬಿಟ್ಟವ್ರೆ. ಊನೆ ಬಾ ಬಾ ಕುಂತ್ಕ ಬಾ. ಅಳಿಯಂದ್ರೆ ಈ ನನ್ನ ಮಗಳವಳಲ್ಲ, ನನ್ನ ಚಿಕ್ಕ ಮಗಳು ಇವಳು. ನಿಮ್ಗೂ ಗೊತ್ತಲ್ಲ, ಮದುವೆ ದಿನ ಇದ್ಲಲ್ಲ, ಅಲ್ಲೇನೇ ವಿಡಿಯೋ ಮಾಡ್ತಿದ್ಲಲ್ಲ ಇವಳೇನೇನಿಯ. ನೋಡಿ ಹೆಂಗಾನ ಮಾಡ್ಬಿಟ್ಟು ನನ್ನ ಮಗಳದ ಹೆಂಗಾನ ಮಾಡಿ ಮದುವೆ ಒಂದು ಮಾಡ್ಬಿಟ್ಟು ಮುಗಿಸ್ಬಿಡಿ ಅಷ್ಟೇನೇನಿಯ. ಹೆಂಗೋ ಪಾರಿನಿಗೆ ಏನಾಗಿರೋ ಹುಡುಗನೇನಿಯ ಹುಡುಕ್ಬಿಟ್ಟು ಹೆಂಗೋ ಸಣ್ಣಕ್ಕಿರೋ ಹುಡುಗನ ಮದುವೆ ಮಾಡ್ಬಿಡಿ. ನಂಗೆ ಇನ್ನೇನೂ ಬೇಕಿಲ್ಲ, ಅಕ್ಕಂಗೆ ಇಬ್ರು ಜೊತೆಯಾಗಿದ್ರೆ ಅಷ್ಟೇ ಸಾಕು. ಏನು ನನ್ನ ಲವರ್ನ ಬಿಟ್ಬಿಡಕ್ಕಾಯ್ತದ? ನನ್ನ ಲವರ್ನ ಸಾಧ್ಯನೇ ಇಲ್ಲ. ನಮ್ಮಮ್ಮ ನೋಡಿ ಹೆಂಗೆ ಹೇಳ್ತದೆ. ನಾನು ಇಷ್ಟಪಟ್ಟರೆ ಹುಡುಗ ನಾನೇನೇ ಮದುವೆ ಮಾಡ್ಕೊಳ್ಳೋದು. ನಮ್ಮಮ್ಮ ತೋರಿಸಿರೋ ಕಾಂಜಿ ಪಿಂಜಿಗಳನ್ನೆಲ್ಲ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ. ಸರಿ ನೋಡ್ತೀನಿ. ಅಳಿಯಂದ್ರೆ ಏನ್ ತಿಂತೀರಾ? ನಿಮ್ಗೆ ಏನ್ ಬೇಕೋ ಹೇಳಿ, ಎಲ್ಲನೂ ಮಾಡ್ಸಾಕ್ಬಿಡ್ತೀನಿ. ಇರಿ ಕಾಪಿ ಗಿಕ್ಕಂಬಿಟ್ಟು ಬರ್ತೀನಿ. ಮಗಳೇ ಕುಂತ್ಕೊಂಡಿರು ಸರಿನಾ? ಏನೋ ನನ್ನ ಮಗಳು ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಿನ್ನ ಮಗಳು ಮದುವೆ ಮಾಡ್ಕೊಬಿಟ್ಟು ಮೆರಿತಾ ಇದ್ದೆ. ಇವಾಗ ನೋಡ್ದ ಏನಾಯ್ತು ಅಂತ ಹೇಳ್ಬಿಟ್ಟು ದೇವ್ರು ಯಾರನ್ನೂ ಬಿಡೋದಿಲ್ಲ, ನಿನ್ನೂ ಬಿಡೋದಿಲ್ಲ, ನನ್ನೂ ಬಿಡೋದಿಲ್ಲ. ಈಗ ನೋಡ್ದ ನನ್ನ ಮಗಳಿಗೆ ಎಂತ ಚೆನ್ನಾಗಿರೋ ಹುಡುಗ ಸಿಕ್ಕವನೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಬೀದಿ ಬಿಕ್ಕಾರಿ ತರ ಅಲಿತಾವಳೆ. ಊಟಕ್ಕೂ ಗತಿ ಇಲ್ದಿದ್ದಂಗೆ. ಆದ್ರೆ ನನ್ನ ಮಗಳು ನೋಡು, ಅರಮನೆ ಅಂತ ಮನೆಯಾಗೆ ರಾಣಿ ತರ ಅವಳೆ. ಗೊತ್ತಾಯ್ತೇನೆ? ನಿನ್ನ ಮಗಳಿಗೆ ಇಲ್ಲೂ ಜಾಗ ಇಲ್ಲ, ಅಲ್ಲೂ ಜಾಗ ಇಲ್ಲ. ಹಬ್ಬೆ ಪಾಲಿ ಅವಳಂತೂ ತಿನ್ನ ಕೂಳುನವೇ ಇಲ್ಲ ಬಿಡು. ನಿನ್ನ ಮಗಳಿಗಂತೂ. ಆದ್ರೆ ನನ್ನ ಮಗಳು ನೋಡೆ ಎಷ್ಟು ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು, ಕರ್ಮ ಬಂದು ಹೊಡಿತದೆ ಅಂತ ಹೇಳ್ಬಿಟ್ಟು. ಸರಿಯಾಗಿ ಹೊಡೆದೈತೆ ಬಿಡು ನಿನಗೂ ನಿನ್ನ ಮಗಳಿಗೂ ಎಲ್ರಿಗೂ. ನೋಡು ಇನ್ನು 4-5 ದಿನ ಇಲ್ಲೇ ಇರ್ತಾರೆ ಸರಿನಾ? ಒಸಿ ಚೆನ್ನಾಗಿ ನೋಡ್ಕ. ಹೊಟ್ಟೆ ಊರಿಗೆ ಆಮೇಲೆ ಏನೋ ಮಾಡಕ್ ಹೋಗ್ಬೇಡ. ನಿನ್ನ ಮಗಳದು ಹಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಭಗವಂತ, ನಂಗೆ ಯಾಕೆ ಹೊಟ್ಟೆ ಊರಿ ಬಿಡು. ಇನ್ನೇನು ಹೇಳಿ ಅಂದ್ರೆ ಸಮಾಚಾರ? ಪಾರಿನಾಗೆಲ್ಲ ಸಂದಕೈತಾ? ಮಳೆ ಬೆಳೆ ಎಲ್ಲನೂ ಅದೆಲ್ಲ ನನ್ಗೇನ್ ಗೊತ್ತಾಗುತ್ತೆ? ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಮಳೆ ಬೆಳೆ ಅಂತ ಹೇಳ್ಬಿಟ್ಟು. ಅವ್ರು ಎಲ್ಲಿ ಬೆಳಿತಾರೋ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ವಲ್ಲ. ಅಪ್ಪ ಫಾರಿನಾಗ ನನ್ನ ಗಂಡ ಏನಾದ್ರೂ ಅದೇನೋ ಅಂತಾರಲ್ಲ ವ್ಯವಸಾಯ ಮಾಡ್ಕೊಂಡು ಕುಂತಿರ್ತಾರ. ಅವ್ರದೆಲ್ಲ ಲ್ಯಾಪ್ಟಾಪಾಗು ಕಂಪ್ಯೂಟರ್ನಾಗು ಒತ್ತ ಕೆಲಸ ಕಣಪ್ಪ. ಹಿಂಗೆಲ್ಲನೂ ಸುಮ್ಕೇನೇನ ಇದು ಮಾಡೋದಿಲ್ಲ. ನೀನ್ ಸುಮ್ಕಿರು. ಅಯ್ಯೋ ನಿನ್ನ ಕೇಳ್ದೆ, ನನಗೂ ಗೊತ್ತಿರ್ಲಿಲ್ವಲ್ಲ ಇವನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸುಮ್ಕಿ ಹಂಗೊಂದು ಮಳೆ ಬೆಳೆ ಎಲ್ಲ ಸಂದಕೈತಾ ಅಂತ ಹೇಳ್ಬಿಟ್ಟು. ನೋಡಿ ಆಕ್ಚುಲಿ ನಂಗೆ ಒಂದು ಫೋನ್ ಕಾಲ್ ಇದೆ. ನಾನು ಅರ್ಜೆಂಟಲ್ಲಿ ಮಾತಾಡ್ಬೇಕು. ನಾನು ಸ್ವಲ್ಪ ಹೊರಗಡೆ ಹೋಗ್ಬೋದಾ? ಅದಕ್ಕೇನಂತೆ? ನನ್ನ ಮಗಳಿಲ್ವಾ? ನನ್ನ ಮಗಳನ್ನ ಕರ್ಕೊಂಡು ಓಡಾಡ್ಸ್ಕೊಂಡು ಬರ್ರಿ. ಹೋಗ್ಬಿಟ್ಟು ಹೊರಗಡೆ ಎಲ್ಲನೂ ಹೋಗಿ ಓಡಾಡಿ ಎಂಜಾಯ್ ಮಾಡ್ಕೊಂಡು ಬರ್ರಿ. ಮಗಳೇ ನಮ್ಮ ತೋಟ ಐತಲ್ಲ, ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗು. ಸರಿಯಪ್ಪ. ಕಾಫಿ ತಗೊಳ್ಳಿ ಹೇಳಿ ಅಂದ್ರೆ. ಅಳಿಯಂದ್ರೆ ಎಲ್ರಿಗೂನುವೆ ಬಾಡು ಟ್ಯಾಕ್ಸ್ ಬಿಡನಿ ಅಂತ ಅನ್ಕೊಂಡಿವ್ನಿ. ಅದಕ್ಕೆ ನಿಮ್ಗೆ ಯಾರನ್ನ ಗೊತ್ತಿರೋರಿದ್ರೆ ಹೇಳಿ. ಬಂದು ಪಾಪ ತಿನ್ಕೊಂಡು ಹೋಗ್ಲಿ. ನನ್ನ ಮಗಳು ಮದುವೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲ. ಅದಕ್ಕೆ ಊರಾಗಿರೋರಿಗೆಲ್ಲ ಹೇಳ್ಬೇಕು. ನಿಮಗೂ ಫ್ರೆಂಡ್ಸ್ಗಳು ಯಾರನ್ನ ಇದ್ರೆ ಹೇಳಿ. ನೋಡಿ ನನಗೆ ಇಂಡಿಯಾದಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ ಸರಿನಾ? ನಂಗೆ ಇದೆಲ್ಲ ಇಷ್ಟನೂ ಆಗಲ್ಲ. ಪ್ಲೀಸ್ ದಯವಿಟ್ಟು ಹಂಗಿರು ಹಿಂಗಿರು ಅಂತ ಫೋರ್ಸ್ ಮಾಡಬೇಡಿ. ನನಗೆ ಸ್ವಲ್ಪ ಕೆಲಸ ಬೇರೆ ಜಾಸ್ತಿ ಇದೆ. ನನ್ನ ಕೆಲಸ ಬೇರೆ ಮಾಡಬೇಕು. ಹಾಗೆ ನನಗೆ ಫೋನ್ ಕಾಲ್ ಬರ್ತಾ ಇರುತ್ತೆ. ನನಗೆ ಇಂಪಾರ್ಟೆಂಟ್ ಕಾಲ್ಸ್ ಎಲ್ಲ ಇರುತ್ತೆ, ಫಾರಿನಿಂದ ಬರ್ತಾ ಇರುತ್ತೆ ಫೋನ್ ಕಾಲ್ಸ್ ಎಲ್ಲ. ನಾನು ಮ್ಯಾನೇಜ್ ಮಾಡಬೇಕು. ನನಗೆ ಸ್ವಲ್ಪ ಇರಿಟೇಷನ್ ಮಾಡಬಾರ್ದು. ನಾನು ಹೊರಗಡೆ ಹೋಗಿ ನನ್ನ ಫೋನಾಗೆಲ್ಲ ಮಾತಾಡಬೇಕಾಗುತ್ತೆ. ಅದಕ್ಕೇನು ಹೇಳಿ ಅಂದ್ರೆ ನಾವೇನು ಅಡ್ಡಿ ಪಡಿಸ್ತೀವಿ ನಿಮಗೆ? ನಾವೇನು ಅಡ್ಡಿ ಪಡಿಸಕ್ಕಿಲ್ಲ, ಏನು ಇಲ್ಲ ನಾವಂತೂ. ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾವೇನು ಮಾಡೋಕ್ಕಿಲ್ಲ. ನೀವು ಯಾವಾಗ ಬೇಕೋ ಹೋಗಿ ಫೋನಾಗ ಮಾತಾಡಿ. ನನ್ನ ಮಗಳಿಲ್ವಾ? ನನ್ನ ಮಗಳು ಎಲ್ಲ ನಿಮಗೆ ತೋರಿಸ್ತಾಳೆ. ಎಲ್ಲೆಲ್ಲಿ ನೆಟ್ವರ್ಕ್ ಸಿಗ್ತದೆ ಏನು ಎತ್ತ ಅಂತ. ಮಗಳೇ ಕರ್ಕೊಂಡು ತೋಟಕ್ಕೆ ಹೋಗು. ತೋಟದಾಗೆಲ್ಲ ಓಡಾಡಿಸ್ಕೊಂಬಿಟ್ ಬಾ. ನೋಡಿ ನನಗೇನು ಯಾರ ಜೊತೆ ಹೋಗೋಂಥ ಅವಶ್ಯಕತೆ ಇಲ್ಲ. ನನ್ನ ಫೋನ್ ಕಾಲ್ ಎಲ್ಲ ಹಾಫ್ ಅನ್ ಅವರ್ 1 ಅವರ್ ಆ ಥರ ಇರುತ್ತೆ. ನಾನು ಆ ಥರ ಎಲ್ಲ ಇರಬೇಕಾದ್ರೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡೋಕೆ ನಂಗೆ ಇಷ್ಟಪಡಲ್ಲ. ನಾನು ಎಲ್ಲೋ ಒಂದು ಹತ್ರ ಕೂತ್ಕೊಂಡು ನನ್ನ ಕಾಲ್ ನಾನು ಅಟೆಂಡ್ ಮಾಡ್ತೀನಿ. ಹಂಗಲ್ಲ ಕಣಪ್ಪ, ಒಬ್ಬನೇ ಹೋಯ್ತಿಲ್ಲ ಅಂತ ಹೇಳಿದ್ದು ಅಷ್ಟೇ. ನೀನು ಒಬ್ಬನೇ ಹೋಗಿ ಫೋನಾಗ ಮಾತಾಡ್ತೀನಿ ಅಂತಂದ್ರೆ ಬೇಡ ಅಂತಂದ್ರೆ ಯಾರು? ಆರಾಮಾಗಿ ಹೋಗಿ ಮಾತಾಡು. ನಾವೇನು ಬೇಡ ಅಂತ ಹೇಳ್ತೀವಿ? ಆರಾಮಾಗಿ ಹೋಗು. ಹೋಗ್ಬಿಟ್ಟು ಪಾಪ ಮೊದಲೇ ಪಾರಿನ ಕೆಲಸ ಅಲ್ವಾ, ನಮಗೂ ಅರ್ಥ ಆಯ್ತದೆ. ಸರಿ ನಾನೀಗ ಹೋಗಿ ನಾನು ಇಂಪಾರ್ಟೆಂಟ್ ಫೋನ್ ಕಾಲ್ ಇದೆ, ನಾನು ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಹೇಳಿ ಅಂದ್ರೆ. ಸರಿ ಅಮ್ಮ, ಇವ್ರೊಂಥರ ಬೋಲ್ ನಾಚಿಕೆ ಪಟ್ಕೊಂತಾರೆ ಕಣಮ್ಮ. ಮಾತಾಡಕ್ಕೂ ಇರಕ್ಕೂ ಒಂಥರ ನಾಚಿಕೆ ಪಟ್ಕೊಂಡಂಗೆ ಆಡ್ತಾರೆ ಕಣಮ್ಮ. ಅಲ್ವೇ? ಏನ್ ಮಾಡಕ್ಕಾಗಿಲ್ಲ, ಒಬ್ಬೊಬ್ರು ನಂತರ ಇತ್ತರ ಮಗಳೇ. ಅಡ್ಜಸ್ಟ್ ಮಾಡ್ಕ. ಅವನಿಗೂ ಸಡನ್ ಆಗಿ ಮದುವೆ ಆಗೋಯ್ತು. ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೂ ಅರ್ಥ ಆಗ್ಲಿಲ್ಲ. ಸಡನ್ ಆಗಿ ಹಿಂಗೆಲ್ಲನೂ ಆಗೋಯ್ತು. ಏನ್ ಮಾಡಕ್ಕಾಯ್ತದೆ ಹೇಳು? ಬುಟ್ಟಾಕು, ಯಾಕೆ ತಲೆ ಕೆಡ್ಸ್ಕಂತೀಯ? ಆಗಿದ್ದಾಯ್ತು. ಈಗ ಹೆಂಗಿದ್ರು ನೀನು ಅವನ್ನ ಸಂದಾಕ್ ನೋಡ್ಕೊಂಡು ಮನ್ಸ್ ಗೆಲ್ಬೇಕಷ್ಟೇನೆ ನೀ. ಮಗಳೇ, ಇಂಥ ಸಂಬಂಧನ ಹುಡುಕಿದ್ರು ಸಿಕ್ಬಿಡ್ತದ ಹೇಳು? ಹೆಂಗೋ ಸಿಕ್ಕೈತಿ ನಿನ್ನ ಅದೃಷ್ಟಕ್ಕೆ. ಆರಾಮಾಗಿ ಸುಮ್ಕೆ ನೀ ಗಂಡನ್ ಸಂದಾಕ್ ನೋಡ್ಕೊಂಡು ಸಂದಾಕಿರತ್ ಕಲಿ. ಸರಿಯಪ್ಪ, ನೀವು ಹೇಳ್ದಂಗೆ ಏನೇ ಆಯ್ತು ಬಿಡು. ಅಮ್ಮ, ನನ್ನ ಗಂಡನ ಹೆಂಗ್ ನನ್ನ ಕಡೆ ಕೆಳಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಇವಾಗ ಏನೋ ಫೋನ್ ಕಾಲು ಬಿಸಿ ಅಂತವ್ರೆ. ಎಲ್ಲ ಮುಗಿಸ್ಕೊಂಡು ಬರಲಿ. ನನ್ನ ಗಂಡಂಗೆ ನಾನೇನೇ ನಯಸ್ ಮಾಡ್ಬಿಟ್ಟು ನನ್ನ ಗಂಡ ನಾನೇನೇ ನೋಡ್ಕೊತೀನಿ. ಸರಿನಾ? ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ.
ಹಂಗೇನೆ ನಿನ್ ತಂಗಿನೂ ಪಾರಿನಾಗೆ ಒಂದು ಒಳ್ಳೆ ಹುಡುಗನ್ ನೋಡು ಅಂತ ಹೇಳು. ಪಾರಿನಾಗೆ ಇರ್ಬೇಕು ಅಂತ ಒಳ್ಳೆ ಹುಡುಗನ್ ನೋಡಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೇ ಆಗಿರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಇಬ್ರು ಜೊತೆಯಾಗಿರೋ ಅಂತ ಅಕ್ಕ ತಂಗಿ. ಇಲ್ಲಿ ಹೆಂಗ್ ಜೊತೆಯಾಗಿದ್ರು ಅಲ್ಲೂ ಹಂಗೆ ಜೊತೆಯಾಗಿ ಸಂದಕ್ಕಿರ್ಬೋದು ಮಗಳೇ. ಅದಕ್ಕೆ ನಿಂಗೆ ಹೇಳಿದ್ದು ಸರಿನಾ, ಜೊತೆಯಾಗಿ ಇರಿವ್ರಂತೆ. ನಿನ್ ಗಂಡಂಗೆ ಹೇಳಿ ನಿನ್ ತಂಗಿಗೆ ಒಂದು ಒಳ್ಳೆ ಹುಡುಗನ್ ಹುಡುಕ್ಸ್ಬಿಡಮ್ಮ. ಇನ್ನು ಇದಕ್ಕಿನ್ನು ನಾನು ಇನ್ನೇನು ಕೇಳಲ್ಲ ನಿನ್ನ. ಹ್ಞೂ ಕಣಮ್ಮ, ಇಬ್ರು ಹೆಣ್ಮಕ್ಳು ಪಾರಿನಾಗವ್ರೆ ಅಂತ ಹೇಳ್ಕೊಳಕ್ ಭಾಳ ಖುಷಿ ಆಯ್ತದ ನನಗೆ. ಸರಿಯಪ್ಪ ಆಯ್ತು. ಹೋಗಿ ಹೋಗಿ ಇವ್ರ ಮನೆಗೆ ತಗ್ಲಾಕೊಂಬಿಟ್ನಲ್ಲ. ಅಲ್ಲಿ ನೋಡ್ರಿ ನನ್ನ ಹೆಂಡತಿ ಪ್ರೆಗ್ನೆಂಟು, ಅಲ್ಲಿಗೆ ಬೇರೆ ಹೋಗ್ಬೇಕು, ಇಲ್ಲಿಗೆ ಬೇರೆ ಇದೊಂದು ಬೇರೆ ಕಷ್ಟ. ಇವಳಿಗೆಲ್ಲನೂ ವಿಷಯನೂ ಹೇಳ್ಬಿಟ್ಟು ಇಲ್ಲಿಂದ ಬಿಟ್ಟು ಹೋಗೋಣ ಅಂದರೆ ನಮ್ಮಮ್ಮ ಬಿಸ್ನೆಸ್ಗೆ ಬೇರೆ ದುಡ್ಡು ಕೊಡ್ತಾರೋ ಕೊಡಲ್ವೋ ಅಂತ ಯೋಚನೆ ಬೇರೆ ಆಗೋಗ್ಬಿಟ್ಟೈತೆ. ಈಗ ಏನು ಮಾಡೋದು? ಹಾಂ, ಇವ್ರು ಬೇರೆ ಓವರ್ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಾವ್ರು ಇವ್ರಂತೂ. ನಮ್ಮ ಹುಡುಗಿಗೆ ಫೋನ್ ಬೇರೆ ಮಾಡ್ತಿರ್ಬೇಕು. ಅವಳಿಲ್ಲ ಅಂದರೆ ಅಯ್ಯೋ ಡೌಟ್ ಪಟ್ಕೊಂಡು ಕಿರ್ಚಾಡ್ಕೊಂಡು ಇಲ್ಲಿಗೆ ಬರ್ತಾಳೆ. ಅವಳು ನೋಡ್ರೆ ಊರು ಬಚಾರಿ, ಹೋಗ್ಲಿ ಬಿಡು ಅವಳನ್ನ ಮ್ಯಾನೇಜ್ ಮಾಡೋಣ ಅಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೂ ನನ್ನ ಯೋಗ್ಯತೆಗಾಗಲ್ಲ. ಎಂಥ ಸಂಕಷ್ಟದ ಪರಿಸ್ಥಿತಿಗೆ ನಾನಂತೂ ತಗ್ಲಾಕೊಂಡ್ಬಿಟ್ನಲ್ಲ. ಈಗ ಏನು ಮಾಡಲಿ? ಒಂದು ಅರ್ಥ ಆಗ್ತಾ ಇಲ್ವೇ, ಯಾರನ್ನ ಬಿಟ್ಬಿಡ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ಅಯ್ಯೋ, ನನ್ನ ಹೆಂಡತಿ ಜೊತೆ ರಿಜಿಸ್ಟ್ರ್ ಮ್ಯಾರೇಜ್ ಆಗೈತೆ, ಬಿಟ್ಟರೆ ಸುಮ್ಮನೆ ಬಿಡ್ತಾಳ? ಕೇಸ್ ಹಾಕಿ ಸುಮ್ಮನೆ ಹಾಕೊಂಡು ರುಬ್ಬಿಡ್ತಾಳೆ. ಬೇಡ ಬೇಡ ಬೇಡ, ಮತ್ತೀಗ ಏನು ಮಾಡಲಿ? ಹಾಂ, ಬಿಸ್ನೆಸ್ಗೆ ನಾನು ದುಡ್ಡು ನನಗೆ ಬರೋ ತನಕನೂ ಹಾಗೆ ಮ್ಯಾನೇಜ್ ಮಾಡ್ತೀನಿ ಅಷ್ಟೇನೆ. ಇರು, ನನ್ನ ಹೆಂಡ್ತಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ. ಇಲ್ಲ ಅಂದರೆ ಕೊಯ್ಯೋ 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 ಅಂತಾಳೆ. ಹಲೋ ಬೇಬಿ. ರೀ, ಎಷ್ಟು ಸಲ ನಿಮ್ಗೆ ಫೋನ್ ಮಾಡಬೇಕು? ನನಗಂತೂ ಫೋನ್ ಮಾಡಿ ಸಾಕಾಗೋಗುತ್ತೆ ನನಗಂತೂ. ನಿಮ್ಗೆ ಎಷ್ಟು ಸಲ ಫೋನ್ ಮಾಡಿದ್ರು ಕರೆಕ್ಟಾಗಿ ನೀವು ರಿಸೀವ್ ಮಾಡಲ್ವಲ್ರಿ? ಏನು ಅಂತ ಬಿಸಿ ಇರ್ತೀರಾ? ಏನು ಆಫೀಸ್ ಕೆಲಸ ಮಾಡ್ತಾ ಇದ್ದೀರಾ? ಮನೇಲಿ ತಾನೇ ಇರೋದು. ಮನೇಲಿದ್ರು 50 ಸಲ ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡಲ್ಲ? ನನಗಂತೂ ತುಂಬ ಬೇಜಾರಾಗುತ್ತೆ. ನೀವೇನಾದರೂ ಹಿಂಗೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಮನೆ ಹತ್ರ ಬಂದುಬಿಟ್ಟು ನಮ್ಮ ಲವ್ ವಿಷಯ, ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ, ಪ್ರತಿಯೊಂದು ವಿಷಯನೂ ನಿಮ್ಮ ಅಮ್ಮನ ಹತ್ರ ನಾನೇ ಹೇಳ್ಬಿಡ್ತೀನಿ ಅಷ್ಟೇನೆ. ನಿನಗೇನು ತಾಳ್ಮೆ ಅನ್ನೋದೇ ಇಲ್ವೇನೆ ನಿನಗೆ? ನಾನು ಏನೇ ನಿನ್ಗೆ ಹೇಳಿದ್ದು ನಿನಗೆ? ಸ್ವಲ್ಪ ನೀನು ತಾಳ್ಮೆಯಿಂದ ಇರೇ. ನಮ್ಮದೆಲ್ಲ ಬಿಸ್ನೆಸ್ಗೆಲ್ಲ ಅಮ್ಮ ಹಾಕ್ಕೊಡ್ತೀನಿ ಬಿಸ್ನೆಸ್ಗೆಲ್ಲನೂ ಅಂತ ಹೇಳಿಲ್ವೇನೆ? ನೀನು ಸುಮ್ಮನೆ ಬಿಸ್ನೆಸ್ ಎಲ್ಲನೂ ನಮ್ಗೆ ಹಾಕ್ಕೊಡೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ನೀನು. ಹಂಗನ್ನೋದಾಗಿದ್ರೆ ಕರೆಕ್ಟಾಗಿ ಫೋನ್ ರಿಸೀವ್ ಮಾಡಿ. ದಿನಕ್ಕೆ 10 ಸಲ ಫೋನ್ ಮಾಡ್ತಾ ಇದ್ರಿ, ಇವಾಗೇನೋ 3-4 ಸಲ ಫೋನ್ ಮಾಡ್ತೀರಾ. ಇನ್ಮೇಲೆ ಡೈಲಿ 10 ಸಲ ಫೋನ್ ಮಾಡಬೇಕು, ಅವಾಗ ಸುಮ್ಮನೆ ಇರ್ತೀನಿ. ಆಯಿತು ಬಿಡೆ, ಆಯಿತು. 10 ಅಲ್ಲ 15 ಸಲ ಫೋನ್ ಮಾಡ್ತೀನಿ. ದಯವಿಟ್ಟು ನೀನು ಮನೆ ಹತ್ರ ಬರೋಕ್ಕೆ ಹೋಗ್ಬೇಡ. ನಾನೇನಾದ್ರು ನೀನು ಕೈ ಕೊಟ್ಬಿಟ್ಟಿದ್ದೀನಾ? ಅಯ್ಯೋ ಸುಮ್ಮನೆ ಇರು. ಸರಿ ಆಯ್ತು.